ಬನ್ನಿ ಸ್ನೇಹಿತರೆ, ನಾವಿವತ್ತು ಮಾಡೋಣ ಮೊಳಕೆ ಕಾಳಿನ ಸಾಂಬಾರನ್ನು. ಅದಕ್ಕಾಗಿ ನಾನು ತೊಗೊಂಡಿದ್ದೀನಿ ಸುಮಾರು 100 ಗ್ರಾಮ್ನಷ್ಟು ಮೊಳಕೆ ಕಾಳುಗಳನ್ನು. ಅದನ್ನು ಒಂದು ಕ್ಲೀನಾಗಿರೋ ಬಾಣಲೆಯಲ್ಲಿ ಹಾಕಿ ನೀಟಾಗಿ ನೀರಲ್ಲಿ ತೊಳ್ಕೊಂಬಿಡಬೇಕು. ತೊಳ್ಕೊಂಬಿಟ್ಟು ಒಂದು ಚಿಕ್ಕದಾದ ಮಿಕ್ಸಿ ಜಾರಲ್ಲಿ ಹಾಕಿ ಮಂದವಾಗಿ ರುಬ್ಕೋಬೇಕು. ಜಾಸ್ತಿ ರುಬ್ಕೊಂಡ್ರೆ ಟೇಸ್ಟ್ ಹೊರಟೋಗತ್ತೆ. ನಂತರ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಅಡುಗೆ ಎಣ್ಣೆ ಹಾಕಿ ಸಾಸಿವೆಯನ್ನು ಹಾಕಿ ಚಟಾಪಟ ಅನಿಸಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನೋಡಿ, ಜೀರಿಗೆ ಸ್ವಲ್ಪ ಬೇಯೋರಿಗೆ ಬಿಟ್ಬಿಟ್ಟು ನಂತರ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಿಧಾನವಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಬೇಯ್ತಾ ಇದೆ ಎಣ್ಣೆಯಲ್ಲಿ, ಅದು ಮೆಣಸಿನ್ಕಾಯಿ ಫ್ರೈ ಆಗ್ತಿದೆ. ಅದರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಅದು ಕೂಡ ಯಾವ ರೀತಿ ಬೇಯ್ತಾ ಇದೆ. ನಂತರ ಮೇನ್ ಇಂಪಾರ್ಟೆಂಟ್ ಸಾಂಬಾರಿಗೆ ಬೇಕಾಗಿರೋದು ಬೆಳ್ಳುಳ್ಳಿ ಹಾಕಲೇಬೇಕು. ಹಾಕಿದ್ದೀನಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಸಮಯದ ನಂತರ ಅದಕ್ಕೆ ಅರಿಶಿನ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಪುಡಿ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಸಾಂಬಾರಿಗೆ ಯಥೇಚ್ಛವಾಗಿ ಬಳಸಿ ಅಂತಲೇ ನಾನು ಹೇಳ್ತೀನಿ. ಅದಾದ ನಂತರ ಸ್ವಲ್ಪ ನಾನಿಲ್ಲಿ ಸಾಂಬಾರು ಮಸಾಲವನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಟೇಸ್ಟ್ಗೋಸ್ಕರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಹಾಕ್ಬೋದು, ಬಿಡ್ಬೋದು, ನಿಮ್ಮಿಷ್ಟ. ನಂತರ ನಾವೀಗ ಇದಕ್ಕೆ ಆ್ಯಡ್ ಮಾಡೋಣ ಸ್ವಲ್ಪ ಖಾರವನ್ನು. ನೋಡಿ ಖಾರವನ್ನು ಆ್ಯಡ್ ಮಾಡಿಬಿಟ್ಟು ಈ ರೀತಿ ಚಿಕ್ಕದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ನಾನಿಲ್ಲಿ ಚಿಕ್ಕದಾಗಿ 1 ಟೊಮೆಟೊನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆ್ಯಡ್ ಮಾಡ್ಕೊಂಬಿಟ್ಟು ನಂತರ ಅದನ್ನು ಕೂಡ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸಮಯದವರೆಗೆ ಅಲ್ಲೇ ಕಾಯಬೇಕು. ನೋಡಿ ಟೊಮ್ಯಾಟೊ ಎಣ್ಣೆಲೆ ಫ್ರೈ ಆಗಬೇಕು. ಎಣ್ಣೆಲೆ ಫ್ರೈ ಆದರೆ ಅದು ಬೇಗ ಬೇಯುತ್ತೆ. ಇಲ್ಲದೇ ಇದ್ದರೆ ಅದು ಚೆನ್ನಾಗಿರಲ್ಲ, ಸಾಂಬಾರಲ್ಲಿ ಹಾಗೆ ಉಳಿದೋಗುತ್ತೆ. ಅದಕ್ಕೋಸ್ಕರ ನಾವು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತಿನವರೆಗೆ ಅದನ್ನು ಬೇಯಿಸಬೇಕು. ನೋಡಿ ಈ ರೀತಿಯಾಗಿ. ನಂತರ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ರುಬ್ಬಿಕೊಂಡು ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ ಹೆಸರು ಕಾಳನ್ನ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ, ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಅದನ್ನು ನೋಡಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪವೇ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸಮಯದಲ್ಲಿ ಗ್ಯಾಸ್ನ ಫ್ಲೇಮ್ನ ನಿಧಾನವಾಗಿ ಇಟ್ಕೋಬೇಕು. ಯಾಕಂದರೆ ತಳ ಹಿಡ್ಕೊಂಬಿಟ್ರೆ ಸಾಂಬಾರನ್ನ ರುಚಿ ಕೆಟ್ಟೋಗುತ್ತೆ. ಅದಾದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಂತರ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ನಮ್ಮ ಸಾಂಬಾರು ರೆಡಿಯಾಗಿದೆ. ನೋಡಿ ಯಾವ ರೀತಿ ಕುದೀತಾ ಇದೆ. ಈ ಸಮಯದಲ್ಲಿ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬೇಯ್ತಾ ಇದೆ. ನೋಡಿ ಸಾಂಬಾರು ರೆಡಿಯಾಗಿದೆ. ನೋಡಿ ರೋಟಿ, ಮುದ್ದೆ, ರೈಸ್ನೊಂದಿಗೆ ತಿಂದರೆ ಸೂಪರಾಗಿರುತ್ತೆ ರೀ. ನಾನು ರೋಟಿಯೊಂದಿಗೆ ತಿಂದೆ, ಸೂಪರಾಗಿತ್ತು. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ SK ನಲಪಾಕಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಶುಭವಾಗಲಿ.